ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶೋಧಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶೋಭಾ ಧನಂಜಯ. ಹಿಂದಿನ ವಿಡಿಯೋದಲ್ಲಿ ರವಿಕುಮಾರ್ ಸರ್ನ ಮಾತಾಡಿಸಿ ತುಂಬ ವಿಷಯಗಳನ್ನ ನಿಮಗೆ ತಿಳಿಸಿದ್ದೀವಿ. ಮತ್ತು ಇನ್ನೂ ಅದ್ಭುತವಾದ ಮಾಹಿತಿಗಳನ್ನ ಅವರಿಂದ ನಾವು ಪಡ್ಕೋಬೇಕಾಗಿದೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಒತ್ತಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ರವಿಕುಮಾರ್ ಸರ್ನ ಮತ್ತೆ ಮಾತಾಡ್ಸೋಣ. ಸರ್, ಈಗ ನನಗೆ ಹುಟ್ಟಿರೋ ಕ್ವಶನ್ನು ನಿಮ್ಮ ಜೊತೆ ಮಾತಾಡ್ತಾ, ಈಗ ರಂಗಭೂಮಿ ಬಗ್ಗೆ ಮೊದಲೆಲ್ಲ ತುಂಬ ಆಸಕ್ತಿ ಇತ್ತು ಸರ್. ನಾಟಕ ಅಂದರೆ ಸಾಕು ಊರಿಡೀ ಕುತ್ಕೊಂಡು ನೋಡೋಂಥ ಜನ ಇದ್ದರು ಆವಾಗ. ಈಗಿನ ಜನ್ರೇಷನ್ ಹೇಗಿದ್ದಾರೆ ಅಂದರೆ, ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬ ಅದಲ್ಲೇ ಮುಳುಗೋಗಿರ್ತಾರೆ. ಈಗಲೂ ನಾಟಕ ನೋಡೋಕ್ಕೆ ಜನ ಬರ್ತಾರೆ ಅಂತ ನಿಮ್ಗನ್ಸುತ್ತಾ ಸರ್? ಖಂಡಿತ. ಇದು ಈ ಥರದ ಅಭಿಪ್ರಾಯಗಳಿರ್ತಾವಲ್ಲ, ಇದು ಒಂದು ಸಿಂಡ್ರೋಮ್ ಅಂತ ಕರಿಬೋದು. ಏನು ಅಂದರೆ, ನಾನು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿದ್ದಾಗ ಅದು ನನ್ನ ಜಗತ್ತಾಗಿರುತ್ತೆ. ಹೌದು. ಸೊ ಅದೇ ಜಗತ್ತು ಅಂತ ನಾವು ಅಂದ್ಕೊಂಡಿರ್ತೀವಿ. ಅದರ ಹೊರತಾಗಿಯೂ ಬೇರೆ ಜಗತ್ತಿರುತ್ತೆ. ಈ ಪೇಪರ್ ಬಂದಾಗ, ನ್ಯೂಸ್ ಪೇಪರ್ ಬಂದಾಗ ಮೊದಲು ಎಲ್ಲರೂ ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ, ನ್ಯೂಸ್ ಪೇಪರ್ಗೆ ಅಡಿಕ್ಟ್ ಆಗಿದ್ದಾರೆ ಜನರು ಅನ್ನೋ ಒಂದು ಮಾತು ಯಾವುದೇ ಸಮಾಜದಲ್ಲ, ಇಡೀ ಜಗತ್ತಿನಾದ್ಯಂತ ಕೇಳಿಬಂತು. ಅದೇ ಥರ ರೇಡಿಯೋ ಬಂದಾಗ ಯಾವಾಗಲೂ ರೇಡಿಯೋ ಕಿವಿ ಹಚ್ಕೊಂಡು ಕೂತ್ಕೊಂಡಿರ್ತಾನೆ ಅಂತ, ಟಿ ವಿ ಬಂದಾಗ ಯಾವಾಗಲೂ ಟಿ ವಿ ನೋಡ್ತಾ ಕೂತಿರ್ತಾನೆ ಅಂತ, ಸೋಷಿಯಲ್ ಮೀಡಿಯಾ ಬಂದಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗು ಹೋಗಿದ್ದಾರೆ ಅಂತ. ದಟ್ ಮೈಟ್ ಬಿ ಟ್ರೂ. ನಾನು ಅದು ಪೂರ್ತಿ ಸುಳ್ಳು, ಸತ್ಯ ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯಾವುದೇ ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ ಮನುಷ್ಯ ಇನ್ವಾಲ್ವ್ ಆಗುವ, ಮನುಷ್ಯ ಪದೇ ಪದೇ ಅದನ್ನು ಬಳಸುವ, ಮನುಷ್ಯ ಸಂವಹನಕ್ಕೆ ಬಳಸುವ ಯಾವುದಾದ್ರೂ ತಂತ್ರಜ್ಞಾನನ ನಾವು ಹೇಗೆ ನೋಡಬೇಕು? ಆ ತಂತ್ರಜ್ಞಾನದಿಂದ ನಮಗೆ ಬೆನಿಫಿಟ್ಸ್ ಇದೆಯಾ? ಈಗ ನಾನು ಯಾವ ಕಾಲದಿಂದ ಬಂದವನು ಅಂದರೆ, ನಮಗೆ ಆವಾಗ ರೇಡಿಯೋ ಕೇಳ್ತಾ ಇದ್ದ ಕಾಲದಿಂದ ನ್ಯೂಸ್ ಪೇಪರ್ ಓದ್ತಾ ಇದ್ದ ಕಾಲದಲ್ಲಿ ಇದ್ದವನು ನಾನು. ಆಮೇಲಿಂದ ಟಿ ವಿ ಬಂತು. ಟಿ ವಿ ಬಂದಮೇಲೆ ಮನೆಗೆ ಲ್ಯಾಂಡ್ಲೈನ್ ಫೋನ್ ಬಂತು. ಆ ಒಂದು ಕಾಲಘಟ್ಟದಲ್ಲಿ ಲ್ಯಾಂಡ್ಲೈನ್ ಫೋನ್ ಇಟ್ಕೊಳ್ಳೋದು ಕೂಡ ಶ್ರೀಮಂತಿಕೆಯ ಲಕ್ಷಣ ಆಗಿತ್ತು. ಅದು ಇಲ್ಲ, ಇಟ್ಸ್ ಎ ಟು ಡೇ ಪರ್ಪಸ್ಸಿಗೆ ಬಳಕೆ ಆಗುವಂತಹ ಒಂದು ವಸ್ತು ಅನ್ನುವ ಮನಸ್ಥಿತಿಗೆ ಸಮಾಜ ಬರೋಷ್ಟಕ್ಕೆ ತುಂಬ ಟೈಮ್ ಆಗೋಗಿತ್ತು. ಅಷ್ಟೇ ಫಾಸ್ಟಾಗಿ ಮೊಬೈಲ್ ಫೋನ್ಗಳು ಬಂದವು. ಮೊಬೈಲ್ ಫೋನ್ಗಳು ಬಂದು ಯಾವಾಗ ಕಮ್ಯುನಿಕೇಷನ್ನು ಜಸ್ಟು ನಮ್ಮ ಕೈಯಲ್ಲೇ ಇರೋದಕ್ಕೆ ಸಾಧ್ಯ ಆಯಿತೋ, ಅದು ಬೇರೆ ಥರದ್ದು ಸಮಾಜ ಸೃಷ್ಟಿಯಾಗೋದಕ್ಕೆ ಶುರುವಾಯಿತು. ಈಗ ಸೋಷಿಯಲ್ ಮೀಡಿಯಾಗಳು, OTT ಪ್ಲ್ಯಾಟ್ಫಾರ್ಮ್ಗಳು, ನಾನು ಬೆರಳು ಹೊತ್ತಿದ್ರೆ ನನಗೆ ಬೇಕಾಗಿರುವ ಮನೋರಂಜನೆಯನ್ನು ಒದಗಿಸುವ ಬೇಕಾದಷ್ಟು ಚಾನಲ್ಗಳು, ಸಾಧನಗಳು ಎಲ್ಲವೂ ನಮಗೆ ಮೊಬೈಲ್ನಲ್ಲೇ ಸಿಗ್ತಾಯಿದೆ. ಸೊ ಈ ಮೊಬೈಲ್ನಲ್ಲಿ ಸಿಗ್ತಾ ಇರುವಾಗ ಹಾಗಾಗಿ ಎಲ್ಲರೂ ಮೊಬೈಲ್ನಲ್ಲೇ ಮುಳುಗೋಗಿರ್ತಾರೆ. ಯಾರೂ ನಾಟಕನ ನೋಡುವುದಿಲ್ಲ ಅಂತ ಅಂದರೆ, ಯಾರು ನಾಟಕವನ್ನು ನೋಡುತ್ತಿರುವುದಿಲ್ವೋ ಅವರು ಹಾಗೆ ಅಂದ್ಕೊಂಡಿರ್ತಾರೆ. ಯಾರು ಸಿನಿಮಾ ನೋಡುವುದಿಲ್ವೋ ಯಾರು ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಸಿನಿಮಾ ನೋಡುವ ಒಂದು ವರ್ಗ ಇನ್ನೂ ಇದೆ. ಇದು ಯಾರು ಆಕಾಶವಾಣಿ ರೇಡಿಯೋ ಕೇಳ್ತಾ ಇರೋಲ್ವ ಇವಾಗ, ಯಾರೂ ಕೇಳೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಾವು ಏನು ಯೋಚನೆ ಮಾಡಬೇಕು? ಮೊದಲು ಆಕಾಶವಾಣಿ ರೇಡಿಯೋ ಅನ್ನೋದು ಒಂದು ಮನೇಲಿ ಇರ್ತಿತ್ತು, ಅದು ಇಟ್ಕೊಂಡು ನಾವು ಕೇಳ್ತಾ ಇದ್ವಿ. ಆದರೆ ಇವಾಗ ಅದು FM ಚಾನಲ್ಗಳಾಗಿ ಬದಲಾಗಿದೆ. ನಾವು FM ರೇಡಿಯೋಗಳನ್ನು ಕೇಳ್ತಾ ಇರ್ತೀವಿ ಮೊಬೈಲಲ್ಲಿ. ಅಂದರೆ ನಮ್ಮ ಪಾಡಿಗೆ ನಾವು ಕಾರ್ನಲ್ಲಿ ಹೋಗ್ತಾ ಇದ್ದಾಗ FM ರೇಡಿಯೋ ಕೇಳ್ತಾ ಇರ್ತೀವಿ. ಇನ್ನಲ್ಲಿ ಕೇಳುವ ಮನಸ್ಥಿತಿ ಇದೆಯಲ್ಲ ಮನುಷ್ಯನೊಂದು, ಅದು ಬದಲಾಗಿಲ್ಲ. ಅಂದರೆ ಯಾವುದೋ ಒಂದು ರಸವನ್ನು ಆಸ್ವಾದಿಸುವ ಮನಸ್ಥಿತಿ ಬದಲಾಗಿಲ್ಲ, ನೋಡುವ ಮನಸ್ಥಿತಿ ಬದಲಾಗಿಲ್ಲ. ಅವು ಯಾವ ಪ್ರಕಾರಗಳಲ್ಲಿ ಬರ್ತಾ ಇದ್ದಾವೆ, ಬೇರೆ ಬೇರೆ ಪ್ರಕಾರಗಳಲ್ಲಿ ಬರ್ತಾ ಇದ್ದಾವೆ. ಸೊ ಈಗ ಅವನ ಮೊದಲು 3 ಗಂಟೆ ಸಿನಿಮಾ, 2 ಗಂಟೆ ಸಿನಿಮಾ, 2.5 ಗಂಟೆ ಸಿನಿಮಾ, ನಾವು ಕೂಡ 2 ಗಂಟೆ ನಾಟಕ ಮಾಡ್ತಾಯಿದ್ವಿ. ಇವಾಗ ನಾಟಕದ ಅವಧಿಯನ್ನು 90 ನಿಮಿಷಕ್ಕೆ ಕೇಳಿಸ್ಕೊಂಡಿದ್ದೀವಿ. ಮತ್ತು ಈಗ ಅಷ್ಟೇ ಸ್ಪ್ಯಾನು, ಅವ್ರ ಅಟೆನ್ಷನ್ ಸ್ಪ್ಯಾನ್ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಅಕಸ್ಮಾತ್ ಸಬ್ಜೆಕ್ಟು ತುಂಬ ಡೀಪಾಗಿದ್ದು ಅದು 3 ಗಂಟೆ ಒಬ್ಬ ಪ್ರೇಕ್ಷಕನನ್ನು ಉಳಿಸ್ಕೋಬೇಕು ಮತ್ತು ಉಳಿಸ್ಕೊಳ್ಳುತ್ತೆ ಅನ್ನುವುದಾದರೆ 3 ಗಂಟೆ ಅವಧಿಯ ನಾಟಕವೂ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಲ್ಲ ನಾವು, ಅದು ಮೊದಲು ತಪ್ಪು. ಹಂಗೆ ಯೋಚನೆ ಮಾಡೋದು ಅಂದರೆ, ನಾನು ಅದನ್ನು ಮಾಡ್ತಾ ಇಲ್ಲ ಹಾಗಾಗಿ ಜಗತ್ತು ಅದನ್ನು ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು, ಅಥವಾ ನಾನು ಇದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಇಡೀ ಜಗತ್ತು ಇದನ್ನು ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋದು ಇಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದರೆ ಅದೇ ಈ ಸೆಲೆಬ್ರಿಟಿಗಳು ಎಲ್ಲ ಜನರಿಗೆ ಕಾಣಿಸ್ಕೊಳ್ಳೋರು ಮಾಡುವ ಕೆಲಸಗಳು ಬೇಗ ಗೊತ್ತಾಗತ್ತೆ ಜನರಿಗೆ. ಆ ಥರ ತುಂಬ ಜನರು ಇರ್ತಾರೆ. ಉದಾಹರಣೆಗೆ ಅಮೀರ್ ಖಾನ್ ಮೊಬೈಲ್ ಫೋನನ್ನು ಬಳಸೋದಿಲ್ಲ.
ನಟ ಅಮೀರ್ ಖಾನ್ ಮೊಬೈಲ್ ಫೋನನ್ನು ಬಳಸೋದಿಲ್ಲ. ಸೊ ಹಾಗಂತ ಎಲ್ಲರೂ ಬಳಸೋದಿಲ್ವಾ? ಇಲ್ಲ, ಬೇರೆಯವರೆಲ್ಲ ಬಳಸ್ತಾರೆ. ಇಲ್ಲೇ ನನಗೆ ರಂಗಭೂಮಿಯಲ್ಲಿ ಒಬ್ಬರು ಪ್ರಸನ್ನ ಅಂತ ಇದ್ದಾರೆ. ಅವರು ಈ ಶಿಕ್ಷಣದಲ್ಲಿ ರಂಗಭೂಮಿಯ ಕ್ಷೇತ್ರದಲ್ಲಿ ಸಾಕಷ್ಟು ದುಡಿತಾ ಇದ್ದಾರೆ ಈಗ ಪ್ರಮುಖವಾಗಿ. ಅವರು ಕೂಡ ಮೊಬೈಲ್ ಫೋನನ್ನು ಬಳಸೋದಿಲ್ಲ. ಆದರೆ ಹಾಗಂತ ಅವರು ಒಂದು ಸಂಸ್ಥೆನ ಕಟ್ತಾ ಇಲ್ವಾ? ಕಟ್ತಾರೆ. ಮೊಬೈಲ್ ಫೋನ್ ಇಲ್ಲದೆ ಒಂದು ಸಂಸ್ಥೆನ ಕಟ್ಟಬಹುದು. ನಾನು ಎಂಜಿನಿಯರ್ ಹೆಸರು ಮರ್ತ್ಬಿಟ್ಟಿದ್ದೀನಿ. ಕೊಂಕಣ್ ರೈಲ್ವೇಸ್ನ ಇಂಪ್ಲಿಮೆಂಟ್ ಮಾಡಿದ ಚೀಫ್ ಇಂಜಿನಿಯರು, ಮುಖ್ಯಸ್ಥರು, ಬಹುಶಃ ಅವ್ರ ಹೆಸರು ಮಾಧವನ್ ಇರಬೇಕು ಅಂತ ಅನ್ಕೋತೀನಿ ನಾನು. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅವರು ಬೆಳಗ್ಗೆ ಆಫೀಸಿಗೆ ಬಂದವರು 9 ಗಂಟೆಗೋ 10 ಗಂಟೆಗೋ ಬಂದವರು, ಸಂಜೆ 5:30 6 ಗಂಟೆ ತನಕ ಆಫೀಸ್ನಾಗ ಕೆಲಸ ಮಾಡಿದವರು. ಮತ್ತೆ ಆಫೀಸಿನ ಬಗ್ಗೆ ಸಂಜೆ 5 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ತನಕ ಆಫೀಸಿನ ಬಗ್ಗೆ ಒಂದೇ ಒಂದು ಸಣ್ಣ ಕೆಲಸವನ್ನು, ಒಂದೇ ಒಂದು ಸಣ್ಣ ಮಾತನ್ನು ಕೇಳಿಸ್ಕೊಳ್ಳದೆ ಮತ್ತೆ ಬೆಳಗ್ಗೆ ಬಂದು ಕೆಲಸ ಮಾಡ್ತಿದ್ರು ಅಷ್ಟೇ. ಅಂಥವರು ಇಡೀ ಕೊಂಕಣ್ ರೈಲ್ವೇಸ್ನ ಅಷ್ಟು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅಂದರೆ ಏನದು, ನಾನು ಒಳಗೆಷ್ಟಿರಬೇಕು, ಹೊರಗೆಷ್ಟಿರಬೇಕು, ಯಾವುದು ನನಗೆ ಬೇಕು, ಯಾವುದು ನನಗೆ ಬೇಡ, ಇದು ಆಯ್ಕೆ ನನ್ನದೇ ಆಗಿರುತ್ತೆ. ನಾನು ಏನೇ ಕೆಲಸವನ್ನು ಮಾಡ್ತಾಯಿದ್ರು ಮೊಬೈಲ್ ಇಲ್ಲದೇ ನಾವು ನಮ್ಮ ಬದುಕೇ ಇಲ್ಲ ಅನ್ನೋದಾದರೆ ನಾನು ನಿಮಗೆ ಕೇವಲ 2 ಉದಾಹರಣೆ ಕೊಟ್ಟೆ. ಈಗ ನಾನು ನಿಮಗೆ ಸಂದರ್ಶನ ಕೊಡ್ತಾ ಇದ್ದೀನಿ, ನನ್ನ ಹತ್ರ ಮೊಬೈಲ್ ಇಲ್ಲ ಅಪ್ಪ, ಇದು 3ನೇ 20 ನಿಮಿಷದ ಅವಧಿಯ ಸಂದರ್ಶನ. ಸೊ ಅಷ್ಟೊತ್ತಾದರೂ ನಾನು ಆರಾಮ್ಸೆ ಮೊಬೈಲ್ ಇಲ್ಲದೆ ಹೊರಗಡೆ ಇದ್ದೀನ? ಅಥವಾ ನಾನು ಇಲ್ಲಿ ರಿಹರ್ಸಲ್ ಮಾಡಬೇಕಾದ್ರೆ ನನಗೆ ಮೊಬೈಲು ಅವಶ್ಯಕತೆನೇ ಇರೋದಿಲ್ಲ. ಸುಮಾರು 3 ಗಂಟೆ ನಾನು ಮೊಬೈಲ್ನಿಂದ ದೂರ ಇರ್ತೀನಿ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ರಿಹರ್ಸಲ್ ಮಾಡಿಸ್ತಾ ಇರ್ತೀನಿ, ಫೈನ್. ಹಾಗೆಯೇ ಅಕಸ್ಮಾತ್ ನನಗೆ ಮುಖ್ಯ ಅನಿಸುವ ಬೇರೆ ಥರದ ಕ್ರಿಯೆಗಳಲ್ಲಿ ನಾನು ತೊಡಗಿಸ್ಕೊಂಡಾಗ ಮೊಬೈಲ್ ಸಹಜವಾಗಿ ನನ್ನಿಂದ ದೂರ ಇರುತ್ತೆ. ಸೊ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಾವು ನಿದ್ದೆ ಮಾಡ್ಬೇಕಾದ್ರೆ ಖಂಡಿತ ಮೊಬೈಲ್ ಬಳಸೋದಕ್ಕಾಗೋದಿಲ್ಲ. ಆದರೆ ನಮ್ಮ ನಿದ್ದೆಯ ಅವಧಿ ಮೊಬೈಲ್ನಿಂದ ಕಡಿಮೆ ಆಗಿದೆಯಾ? ಅದು ಇನ್ ಜನರಲ್ ಕಡಿಮೆ ಆಗಿರ್ಬೋದು, ಯಾಕಂದರೆ ನಮ್ಮ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಸೊ ಹಾಗೇನೆ ಏನಕ್ಕೆ ಅಂತಂದರೆ, ನೀವು ಎತ್ತಿದ್ದೊಂದು ಮುಖ್ಯವಾದ ಪ್ರಶ್ನೆ ಅಂದರೆ ರಂಗಭೂಮಿಯಲ್ಲಿ ಜನರು ಆಸಕ್ತಿ ಉಳಿಸ್ಕೊಂಡಿದ್ದಾರಾ? ಯಾಕೆ ಉಳಿಸ್ಕೊಂಡಿರೋದಕ್ಕೆ ಸಾಕ್ಷಿ ಏನು ಅಂತಂತಂದರೆ, ಇವತ್ತಿನ ಯುವಕರು ಬೆಂಗಳೂರಿನಲ್ಲಿ ವಿ ಮೂವ್ ಥಿಯೇಟರ್ ಅಂತ ಹೇಳ್ಬಿಟ್ಟು ಒಬ್ಬ ಅಭಿಷೇಕ್ ಅಯ್ಯಂಗಾರ್ ಅಂಥೇಳಿ ಸಾಫ್ಟ್ವೇರ್ ಕಂಪನಿಯಲ್ಲಿದ್ದ ವ್ಯಕ್ತಿ ಕೆಲಸ ಬಿಟ್ಟು ಒಂದು ರಂಗಸಂಸ್ಥೆನ ಶುರು ಮಾಡಿ ಬರೀ ನಾಟಕ ಮಾಡಿಕೊಂಡೇ ಅವರು ತಂಡ ಬದುಕ್ತಾ ಇದೆ. ಅವರ ಮಾಡುವ ಶೋಗಳು ಹೌಸ್ಫುಲ್ ಆಗ್ತವೆ. ಅಂದರೆ ಯುವಕರು ಬರ್ತಾ ಇದ್ದಾರೆ ಅಂತ ಆಯಿತು. ನಾನು ನನ್ನ ಯೌವನಾವಸ್ಥೆಯಲ್ಲಿ ನಾಟಕ ಮಾಡ್ತಾ ಇದ್ದೆ, ಈಗ ನಾನು ನಾಟಕ ಮಾಡ್ತಾ ಇಲ್ಲ ಅಂದರೆ ರಂಗಭೂಮಿ ನಡೀತಾ ಇಲ್ಲ ಅಂತ ಅಂದ್ಕೊಳ್ಳೋದಲ್ಲ. ರಂಗಭೂಮಿ ಅದ್ರ ಪಾಡಿಗದು ನಡೀತಾ ಇರುತ್ತೆ, ಯುವಕರು ಬರ್ತಾ ಇರ್ತಾರೆ. ಯಾರು ಕ್ರಿಯೇಟಿವ್ ಆಗಿರ್ತಾರೆ, ಯಾರಿಗೆ ಈ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಅನಿಸುತ್ತೋ ಅವ್ರು ಖಂಡಿತ ಬಂದೇ ಬರ್ತಾರೆ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ತಂಡಗಳ ಸಂಖ್ಯೆ, ಹವ್ಯಾಸಿ ರಂಗ ತಂಡಗಳ ಸಂಖ್ಯೆನೇ ತುಂಬ ಜಾಸ್ತಿ ಬೆಳೆದಿದೆ. ಮೈಸೂರಿನಲ್ಲೇ ತುಂಬ ಜಾಸ್ತಿ ರಂಗ ತಂಡಗಳಾಗಿದ್ದಾವೆ ಅಂತ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅಕಸ್ಮಾತ್ ನಾವು ರಂಗಭೂಮಿ ಮೇಲೆ ಆಸಕ್ತಿ ಕಳ್ಕೊತಾ ಇದ್ದೀವಿ, ಸಮಾಜನೇ ಆಸಕ್ತಿ ಕಳ್ಕೊತಾ ಇದೆ ಅಂತ ಅನ್ನೋದಾದರೆ ನಾನು ಆ ಮಾತನ್ನು ಒಪ್ಪೋದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಸರ್, ಈಗ ನಿಮಗೆ ಇಷ್ಟೊಂದು ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ, ಇಲ್ಲಿ ನಿಮಗೆ ಪ್ರಶಸ್ತಿಗಳು ಯಾವ್ಯಾವುದು ಬಿರುದುಗಳು ಎಲ್ಲ ಬಂದಿದೆ ಅಂತ ನಾನು ತಿಳ್ಕೊಬೋದಾ ಸರ್? ನಾಟಕಗಳಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ಸ್ 2 ಬಂದಿದೆ. ಆಮೇಲೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ಸ್ 2 ಬಂದಿದೆ ನಾಟಕಗಳಲ್ಲಿ. ಅದು ಬಿಟ್ಟರೆ ಈ ಅವಾರ್ಡ್ಗಳಿಗಿಂತ ಹೆಚ್ಚಿಗೆ ಇನ್ನು ಒಂದು ಅನುಭವ ಹೇಳ್ತೀನಿ ಕೇಳಿ. ನಾನು ಸೂರ್ಯನ ಕುದುರೆ ಬಗ್ಗೆ ನಿಮ್ಮ ಜೊತೆ ಆಗಲೇ ಮಾತಾಡಿದೆ. ಬೆಳಗಾಂಗೆ ಯುವ ನಿರ್ದೇಶಕರ ಫೆಸ್ಟಿವಲ್ಗೆ ಹೋದಾಗ ಏಣಿಗೆ ಬಾಳಪ್ಪನವರು ಆ ನಾಟಕನ ಪೂರ್ತಿಯಾಗಿ ನೋಡಿದ್ರು. ನಾನು ಯಥಾರೀತಿ ಹೊರಗಡೆ ಬಂದು ನಾಟಕ ಮುಗಿದ ತಕ್ಷಣ ನಾನೇ ನಿರ್ದೇಶನ ಮಾಡಿ ನಾನು ಅದರಲ್ಲಿ ಲೀಡ್ ರೋಲ್ ಕೂಡ ಮಾಡ್ತಾಯಿದ್ದೆ. ಥಿಯೇಟ್ರ್ ಹೊರಗಡೆ ಬಂದು ಒಂದು ಸಿಗರೇಟ್ ಸೇರ್ತಾ ನಿಂತಿದ್ದೆ. ಅಷ್ಟರಲ್ಲಿ ಯಾರೋ ಓಡ್ ಬಂದು ಏಣಿಗೆ ಬಾಳಪ್ಪನವರು ನಿಮ್ಮನ್ನ ನೋಡಬೇಕಂತ ಕಾಯ್ತಾ ಇದ್ದಾರೆ, ಎಲ್ಲಿದ್ದಾರೆ? ಸ್ಟೇಜ್ ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಮತ್ತೆ ವಾಪಸ್ ಅರ್ಧ ಸಿಡಿ ಸಿಗರೇಟ್ ಕಾಣಿಸ್ತು. ಬರ್ರಂತ ಓಡ್ ಬಂದರೆ ಅವರು ನನ್ನ ತಲೆ ಸವರಿ ಭಾಳ ಚಲೋ ನಟಿಸ್ತೀಯಪ್ಪ ಅಂತ ಅಂದರು. ಬೇರೆ ಯಾವ ಪ್ರಶಸ್ತಿನೂ ಬೇಡ ನನಗೆ. ಕಲಾಬ್ರಹ್ಮ ಪ್ರಶಸ್ತಿ ಬಂದಿದೆ. ಅದು ಪ್ರಶಸ್ತಿ ಅಲ್ಲ, ಅದು ನನ್ನ ಪೆನ್ ನೇಮ್. ಅದು ನಾನು ಇದು ಆಕಸ್ಮಿಕವಾಗಿ ನನಗೆ ಇದು ಏನೋ
ಹಚ್ಕೊಂಡ ಪೆನ್ ನೇಮು. ಏನು ಮಾಡ್ತಾ ಇದ್ದೆ, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಕನ್ನಡದಲ್ಲಿ ಬರೆಯುವ ಆಸಕ್ತಿಯೂ ಇತ್ತು. ಸೊ ಬೇರೆ ಬೇರೆ ಪತ್ರಿಕೆಗಳಿಗೆ ಕನ್ನಡದಲ್ಲಿ ಬರೀತಾ ಇದ್ದೆ. ನೃಪತುಂಗ, ಕಲಾಪ್ರಿಯ, ಕಲಾಬ್ರಹ್ಮ ಅಂತ ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕನ್ನಡದಲ್ಲಿ ಬರೆದು ಕಳಿಸ್ತಾ ಇದ್ದೆ. ಅದಕ್ಕೇನೋ ಒಂದು ಸ್ವಲ್ಪ ಹಣ ಬರ್ತಿತ್ತು, ಅದು ನನ್ನ ಖರ್ಚಿಗೆ ಆಗ್ತಾ ಇತ್ತು. ಸಂಬಳ ತಗೊಂಡೋಗಿ ಮನೆಗೆ ಕೊಡ್ತಾ ಇದ್ದೆ. ಸೊ ಹಾಗಾಗಿ ಹಾಟ್ಮೇಲ್ ಶುರುವಾದಾಗ, ಇಮೇಲ್ ಶುರುವಾದಾಗ ರವಿಕುಮಾರ್ ಅಂತ ಇಮೇಲ್ ಹೊಡೆದ್ರೆ ಎಲ್ಲ ತಗೊಂಡಿತ್ತು. ಅದು ಅದ್ರ ಮೇಲೆ ಮುಂದ್ಗಡೆ ಇನ್ನೊಂದಷ್ಟು ನಂಬರ್ಗಳನ್ನು ತೋರ್ಸೋಕ್ಕೆ ಶುರು ಮಾಡ್ತು. kalabrahma@hotmail.com ಅಂತ ಹೊಡೆದಾಗ ಅದು ಅಕ್ಸೆಪ್ಟ್ ಮಾಡಿಬಿಡ್ತು. ಸೊ ಅದೇನಾಯಿತು, ಕಲಾಬ್ರಹ್ಮ ನನ್ನ ಇಮೇಲ್ ಐಡಿ ಆಯಿತು. ಆಮೇಲೆ ಅದು ನನ್ನ ಪೆನ್ ನೇಮ್ ಆಗಿಯೋ ಹಾಗೆ ಉಳ್ಕೋತು. ಗೂಗಲ್ ನಿನ್ನ ಕಲಾಬ್ರಹ್ಮ ಅಂತಾನೆ ಗುರುತಿಸಿದೆ ಅಂದ್ರೆ ನಿಮ್ಮ ಕಲೆಗೆ ಅದು ಒಂದು ಗೌರವ ಅಂತಾನೆ ಹೇಳ್ಬೋದು ಸರ್. ಹಾಗೆ ಉಳ್ಕೋತದು ಪೆನ್ ನೇಮ್ ಅದು. ಸೊ ಅದೇ ಪೆನ್ ನೇಮ್ನಲ್ಲಿ ಹೆಚ್ಚಿಗೆ ಜನ ಗುರುತಿಸ್ತಾರೆ. ಇನ್ಫ್ಯಾಕ್ಟ್ ನನಗೆ ಕಿರುತೆರೆಯಲ್ಲಂತೂ ತುಂಬ ಜನ ಇನ್ನೂ ಡಿಬೇಟ್ ಮಾಡ್ತಾರೆ, ಇದೇನ್ರಿ ಇವರು ರೈಟರ್ ಅಲ್ವೇನ್ರಿ ಅಂತ. ಅಂದರೆ ನಾನು ಬರಿತೀನಿ ಕೂಡ ಧಾರಾವಾಹಿಗಳಿಗೆ ಕಥೆಗಳನ್ನು ಬರಿತೀನಿ, ಧಾರಾವಾಹಿಗಳು ಕಥೆಗಳನ್ನು ಬರಿತೀನಿ. ಇನ್ನೊಂದು ವರ್ಗ ಇದೆ, ಅವ್ರು ರೈಟ್ರಲ್ಲ, ನಟರು ಕಂಡ್ರೆ ಆ್ಯಕ್ಟರ್ ಕಂಡ್ರಿ ಇವರು ಅಂತ ಹೇಳ್ಬಿಟ್ಟು. ನನಗೆ ನೀನು ಏನಾದರೂ ಅಂದ್ಕೊಳಪ್ಪ, ನನಗೆ ಕೆಲಸ ಸಿಗ್ತಾ ಇದ್ರೆ ಅಷ್ಟೇ ಸಾಕು ಅಂತ. ಸೊ ಬರವಣಿಗೆನೂ ಇದೆ. ಯಾರ್ಯಾರು ಅದನ್ನು ಬರವಣಿಗೆ ಗೊತ್ತಿದೆಯೋ ಯಾರ್ಯಾರಿಗೆ, ಅವರಿಗೆ ನಾನು ಬರಹಗಾರನ ಕಾಣ್ತೀನಿ. ಯಾರ್ಯಾರು ನಟನೆಯನ್ನು ನೋಡಿ ನನ್ನ ನಟನೆ ಬಗ್ಗೆ ಗೊತ್ತಿದೆಯೋ ಅವರಿಗೆ ನಾನು ನಟನ ಕಾಣ್ತೀನಿ ಅಷ್ಟೇ. ನೀನು ಏನು ಮಾಡೋಕ್ಕೆ, ಇದು ಈ ಪರ್ಟಿಕ್ಯುಲರ್ಲಿ ನಟರಿಗೆ ಆಗುವ ಅನುಭವ ಒಂದೇ ಒಂದು ಒಳ್ಳೆಯ ಅನುಭವ ಆಗಿದೆ, ಹೇಳ್ತೀನಿ ಕೇಳಿ.